ಐ ಡಿಸರ್ವ್ ಟು ಸ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ಒಬ್ಬರಿಗೆ ಗುಡ್ ಬೈ. ಗುರು ನನಗೆ ಗೊತ್ತಿತ್ತು ಗುರು ಹೀಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಯಾಕೆಂದ್ರೆ ಬಿಗ್ ಬಾಸ್ಗೆ ಬರೋಬ್ಬರಿ 17, 18, 19 ಜನನ ತೆಗೆದುಕೊಂಡಾಗ, ಅಂದ್ರೆ 17 ಅಲ್ಲ 18 ಅಲ್ಲ ಬರೀ 19 ಜನನ ತೆಗೆದುಕೊಂಡಾಗಲೇ ಅನ್ಕೊಂಡಿದ್ದೆ ನಾನು ಈ ಬಾರಿ ಬಿಗ್ ಟ್ವಿಸ್ಟ್ಗಳಿದೆ ಅಂತ. ಆ್ಯಕ್ಚುಲಿ ಈ ಒಂದು ಬಿಗ್ ಬಾಸ್ ಹೇಳ್ಕೊಂಡಿದ್ರು ಈ ಬಾರಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿರ್ತವೆ ಅಂತ. ಆ್ಯಕ್ಚುಲಿ ಮೊದಲನೇ ದಿನವೇ ಪಾಪ ಎಲ್ಲ ಕಂಟೆಸ್ಟೆಂಟ್ಗಳು ಒಳಗಡೆ ಬಂದು ಎಲ್ರನ್ನೂ ಕೂಡ ಪರಿಚಯ ಮಾಡ್ಕೋಬೇಕು. ಓಕೆ, ನಾವು ಒಳಗಡೆಗೆ ಬಂದಿದ್ದೀವಿ ಅಂತ ಆರಾಮ ಆಗಬೇಕು ಅನ್ನುವಷ್ಟರಲ್ಲೇ ಆ್ಯಕ್ಚುಲಿ ನಿಜವಾಗ್ಲೂ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ. ಒಬ್ಬರು ಹೋಗ್ತಾ ಇರಬೇಕು, ಎಲ್ಲರೂ ಚರ್ಚೆ ಮಾಡಿ ಪರಸ್ಪರ ಹೋಗ್ತಾ ಒಬ್ಬರನ್ನ ಕಳಿಸ್ತಾ ಇರ್ಬೇಕು ನೀವು ಅಂತಂದರೆ ಆ್ಯಕ್ಚುಲಿ ನಮ್ಮ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ನನಗೆ ಗೊತ್ತಿತ್ತು ಆ್ಯಕ್ಚುಲಿ. ಯಾಕೆ ಅಂತಂದರೆ ಈಕೆ ಕನ್ನಡವನ್ನು ತಪ್ಪಾಗಿ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೇಮಸ್ ಆಗಿದ್ಲು. ಆ್ಯಕ್ಚುಲಿ ಅದನ್ನೇ ಹಿಡ್ಕೊಂಡು ಬಿಗ್ ಬಾಸ್ ಒಳಗಡೆಗೆ ಆ್ಯಕ್ಚುಲಿ ನೀವು ಈ ರೀತಿ ಬಂದಿದ್ದೀರಾ, ನಿಮ್ಮಂಥವ್ರು ಜಾಸ್ತಿ ದಿನ ಇರೋದು ಬೇಡ, ದಯವಿಟ್ಟು ನೀವು ಹೋಗ್ಬಿಡಮ್ಮ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಒಳಗಡೆ ಇರ್ತಕ್ಕಂಥವ್ರು ಜಿಗಿದಿದ್ದಾರೆ. ರಕ್ಷಿತಾ ಶೆಟ್ಟಿ ಸುಮ್ಮನೆ ಬಂದ್ಬಿಡ್ತಾಳೆ, ಈಕೆ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ. ಯಾಕೆಂದರೆ ಈಕೆ ಒಬ್ಳು ಜಗಳ ಗಂಟಿ ಆಗಿರೋದ್ರಿಂದ ಬಾ ಕನ್ನಡ ಅರ್ಧ, ತುಳು ಅರ್ಧ, ಹಿಂದಿ ಅರ್ಧ, ಇಂಗ್ಲೀಷ್ ಅರ್ಧ ಎಲ್ಲ ಮಾತಾಡಿ ನಿಜವಾಗ್ಲೂ ಜಗಳವನ್ನೇ ತೆಗೆದು ಏನಾದರೂ ಮಾಡೋಕ್ಕೆ ಅಲ್ಲಿರೋಕ್ಕೆ ಏನಾದರೂ ಪ್ರಯತ್ನವನ್ನು ಪಡ್ತಾಳೆ. ಅದು ರಕ್ಷಿತಾ ಶೆಟ್ಟಿ ಪವರು. ಇನ್ನು ಪಾಪ ನಮ್ಮ ಮಲ್ಲು ನಿಪನಾಳ್ ಅವರು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ಇವರು ಹಾಡುಗಾರರು. ಯಾಕೆ ಕಳೆದ ಬಾರಿ ನಮ್ಮ ಹನುಮಂತು ಅವರು ಕೊನೆವರೆಗೂ ಬಂದು ಗೆದ್ದಿದ್ರು, ಈ ಬಾರಿನೂ ಇವ್ರು ಗೆಲ್ತಾರೆ, ಕೊನೆವರೆಗೂ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ಇವರನ್ನು ಕೂಡ ಈ ಬಾರಿ ಎಲಿಮಿನೇಟ್ ಮಾಡಿ ಬಿಸಾಕಿದ್ದಾರೆ. ಮೊದಲನೇ ದಿನವೇ ಹೋಗೋಕ್ಕೆ ರೆಡಿ ಆಗಿಬಿಡಿ ಅಂತ. ಪಾಪ ಮಲ್ಲು ನಿಪ್ನಾಳ್ ಅವ್ರು ಬಂದ್ಬಿಟ್ಟು ಇಲ್ಲ ರೀ, ಇನ್ನೊಂದು 2 ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಅಟ್ಲೀಸ್ಟ್ ಬಿಗ್ ಬಾಸ್ ಒಳಗಡೆ ಹೇಗಿದೆ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಬಿಡ್ತಾ ಇಲ್ವಲ್ರಿ ನೀವು ಅಂತ ಗೋಳಾಡ್ಕೊಂಡಿದ್ದಾರೆ. ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ.